ಹಲೋ ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಡೇ 3 ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಲಾಗ್ ಇರೋದು ಮೈ ಲೈಫ್, ನನ್ನ ಜೀವನದ ಒಂದು ಕಿರುಚಿತ್ರ ನಿಮ್ಗೆ ತೋರಿಸ್ಬಿಡ್ತೀನಿ ಬನ್ನಿ. ನಾನು ಹುಟ್ಟಿದ್ದು 2001ರಲ್ಲಿ. ನನ್ನ ಬಾಲ್ಯದ ಸಿಹಿ ನೆನಪುಗಳನ್ನು ನೋಡಿಕೊಂಡು ಬರೋಣ ಬನ್ನಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ನಾನು 1 to 4th ಹುಟ್ಟಿದ ಊರಿನಲ್ಲಿ ಕಲಿತ ನಂತರ 4th to 5th 6th ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ 5th to 6th ಕಲಿತೆ. ನನಗಿಷ್ಟವಾದ ಸಿದ್ಧಗಂಗಾ ಮಠದಲ್ಲಿ ಪ್ಲೇಸಪ್ಪ ಅಂತಂದ್ರೆ ನೋಡಿಕೊಂಡು ಬರೋಣ ಬನ್ನಿ. ಹಾಯ್ ಗೈಸ್, ನೋಡಿದ್ರಲ್ಲ ನನ್ನ ಸಿಹಿ ನೆನಪುಗಳನ್ನು. ನೆಕ್ಸ್ಟ್ ನನಗೆ ಅಲ್ಲಿ ಇಷ್ಟವಾದ ತುಂಬ ನನಗೆ ಇಷ್ಟ, ಬೆಳಗ್ಗೆ ಮತ್ತು ಸಾಯಂಕಾಲ ಅಂದರೆ ಈವ್ನಿಂಗ್ ಒಂದು ಬಿಳಿ ಪಂಚೆ, ಒಂದು ಕೆಂಪು ಶಾಲ, ಹಣೆಗೆ ವಿಭೂತಿಯನ್ನು ಹಚ್ಕೊಂಡು ಪ್ರೇಯರ್ ಮಾಡೋದು ಅದು ನನಗೆ ತುಂಬ ಮೆಮೊರೇಬಲ್ ಆಗಿತ್ತು. ನೋಡಿರಿ, ಅಲ್ಲಿ ಇನ್ನಷ್ಟು ಸಿಹಿ ನೆನಪುಗಳನ್ನು ಹೇಳಬೇಕಪ್ಪ ಅಂತಂದ್ರೆ ಅಲ್ಲಿಯ ಊಟ ತುಂಬಾ ಟೇಸ್ಟಿಯಾಗಿತ್ತು. ರಾಗಿ ಮುದ್ದೆ, ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಫ್ಯಾಂಟಾಸ್ಟಿಕ್ ಆಗಿರ್ತಿತ್ತು. ರಾತ್ರಿ ಮಜ್ಜಿಗೆ ಕೊಡ್ತಿದ್ರು. ನನಗೆ ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿ 1-2 ವರ್ಷ ನಾವು ಕಲಿತ ನಂತರ ತುಂಬಾ ಮನಸ್ಸಿಗೆ ಆನಂದ ಬರ್ತೈತೆ. ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಈಗ ರೀಸೆಂಟಾಗಿ 2025ರಲ್ಲಿ ಒಂದು ಸ್ವಲ್ಪ ಹೋಗಿ ಬಂದಿದ್ದೇನೆ. 1-2 ಫೋಟೋನ ಹಾಕ್ತೀನಿ, ಬೇಕಾದ್ರೆ ನೋಡಿರಿ ನೀವು. ಆ್ಯಂಡ್ ಮತ್ತೊಂದು ವಿಷಯ ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ 1 to ನೀವು PUC ಡಿಗ್ರಿವರೆಗೂ ನಿಮ್ಮ ಜಾಬ್ ಹಿಡಿವರೆಗೂ ಸಹಿತ ಅಲ್ಲಿ ಕಲಿಬೋದು. ಅಲ್ಲಿ ಅಂಗವಿಕಲರು ಸಹಿತ ಅಲ್ಲಿ ಶಾಲೆಯನ್ನು ಕಲಿತು ನೋಡ್ರಿ. ನೆಕ್ಸ್ಟ್ ಜರ್ನಿ ಪ್ರೈಮರಿ ಲಾಸ್ಟ್ ಕೊನೆ ಅಂತ 7th ಭಾಳ ಫ್ಯಾಂಟಾಸ್ಟಿಕ್ ಆದ ಬಾಯ್ಸ್ ಮತ್ತು ಗರ್ಲ್ ಇದ್ರು ನೋಡ್ರಿ. ಅವಾಗ ಭಾರಿ ಎಂಜಾಯ್ಫುಲ್ ಆಯ್ತು ಅದು ಶಾಲಾ ಜೀವನ. ನೆಕ್ಸ್ಟ್ ನಮ್ಮ ಹೈಸ್ಕೂಲ್ದಾಗ ನೋಡ್ರಿ, ಮತ್ತೆ ಒಂದು ಹುಡುಗಿಯರು ಇಲ್ಲರಿ ನಮಗೆ ಇದ್ರಾಗ. ಮತ್ತು 8th to 10th ಮಟನೂ ಒಂದು ಲೇಡೀಸ್ ಇರಲಿಲ್ಲ ರೀ. ಅದ್ರಾಗೆ ಹೆಂಗೋ ಎಂಜಾಯ್ ಮಾಡ್ಕೊತ ಭಾಳ ಮೆಮೊರೇಬಲ್ ಆಗಿತ್ತು ನೋಡ್ರಿ ಅದು ನಮ್ಮ ಹೈಸ್ಕೂಲು. ನೋಡಿರಿ, ಡಿಗ್ರಿ ಕಾಲೇಜ್ನಾಗ ಕಲಿತರು ಈಗಿನ ಶಿಕ್ಷಕರು ನಮಗೆ ನೆನಪಿಲ್ಲ, ಆದ್ರೆ ಹೈಸ್ಕೂಲ್ದಾಗ ಕಲಿತ ಶಿಕ್ಷಕರು ಇನ್ನೂ ನೆನಪದ ರೀ ಮಗ. ನಮ್ಮ ಕನ್ನಡ ಪಂಡಿತರಾದ ಭೂತಾಲ್ ಸರ್ ಮತ್ತು ನಮ್ಮ ಇಂಗ್ಲೀಷ್ ಸರ ಕೆ ಹಾಲೇಶ್ ಸರ್ ಮತ್ತು ನಮ್ಮ ಸೋಷಿಯಲ್ ಸೈನ್ಸ್ ಸರ್ ಹೇಳ್ತಿರೋರಿಗೆ ನಾವು ಪ್ರೀತಿಯಿಂದ ರಾಜಾವಲಿ ಅಂತ ಕರಿತಿದ್ವಿ ನೋಡ್ರಿ ಅವರಿಗೆ. ಹಂಗೂ ಹಿಂಗೂ ಎಂಜಾಯ್ ಮಾಡ್ಕೊತ ನೋಡ್ರಿ. 10th ಅಂತೂ ನಮ್ಮ ಅಷ್ಟು ರಿಸಲ್ಟ್ ಮಾಡೋಕ್ಕಾಗಲಿಲ್ಲ ರೀ. ಹಂಗೂ ಎಂಜಾಯ್ನಾಗ 2nd ಕ್ಲಾಸ್ ರಿಸಲ್ಟ್ ಆಗಿ ನಾವು ಪಾಸಾಗಿ ಬಂದು ನೋಡ್ರಿ. ನಮ್ಮ ನೆಕ್ಸ್ಟ್ ಜರ್ನಿ PUC ಮತ್ತು ಡಿಗ್ರಿ ಅಷ್ಟು ಎಂಜಾಯ್ಫುಲ್ ಆಗಿರಲ್ಲ ರೀ. ಸುಮ್ಮಷ್ಟೇ ಕಾಲೇಜ್ಗೆ ಹೋಗೋದು ಬರೋದು. ಯಾಕಪ್ಪ ಅಂತ ನಾವು ಊರಲ್ಲೇ ಇದ್ವಿ ರೀ. ಅವಾಗ ಹೈಸ್ಕೂಲ್ದಾಗ ಹಾಸ್ಟೆಲ್ ಇದ್ವಿ, ಭಾರಿ ಎಂಜಾಯ್ ಇದ್ವಿ. ಊರಲ್ಲಿ ಇದ್ಕೊಂಡು PUC ಮುಗಿಸಿ ಮತ್ತು ಡಿಗ್ರಿ ಮುಗಿಸಿದ್ವಿ. ಅಷ್ಟೊಂದು ಏನು ಭಾಳ ನೆನಪುಗಳಿಲ್ಲ ರೀ. ಇದು ನೋಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.